ಏನಾಯ್ತಾಳ್ರೆ ಹೇಗಿದೆ ವ್ಯಾಪಾರ? ವ್ಯಾಪಾರಕ್ಕೇನು ಮಾರಾಯರೆ, ಕೈಗೆ ಬಾಯಿಗೆ ಪುರ್ಸೊತ್ತಿಲ್ಲ. ಆದರೆ ಸಾಲ ಹೆಚ್ಚಾಯ್ತು. ಎಲ್ಲಿ ಹೋಗತ್ತಾಯ್ತಾಳ್ರಿ ನಿಮ್ ದುಡ್ಡು? ಬಂದೇ ಬರುತ್ತೆ. ಅಯ್ಯ, ಬರುತ್ತೆ ಬರುತ್ತೆ, ಬರ್ದೇ ಇದ್ರೂ ಚಿಂತೆ ಇಲ್ಲ ಮಾರಾಯರೆ. ಆದರೆ ಪುನಃ ಸಾಲ ಕೇಳುವುದು ಬೇಡ. ಏನೋ ಉಮೇಶ? ಓ ಸುಂಡ್ರು, ಏನಮ್ಮ ಇವತ್ತು ಪೇಪರ್ಗೆ ಬಂದು ತರ್ಲಿಲ್ವಾ? ಇಲ್ಲ, ಓದೋದೇ ನಿಲ್ಸ್ಬಿಟ್ಟಿದ್ದೀನಿ. ವೈ ಇನ್ನೇನೋ ಮತ್ತೆ ದಿನಾ ಓದಿ ಸುದ್ದಿನೇ. ಅವನು ಇವನನ್ನು ಬೈಯೋದು, ಇವನು ಅವನನ್ನು ಬೈಯೋದು. ನಮ್ಮ ದೇಶದಲ್ಲಿ ಮಳೆ ಬೆಳೆ ಹೇಗೆ ಗ್ಯಾರಂಟಿ ಇಲ್ವೋ ಹಾಗೆ ನಮ್ಮ ಸರ್ಕಾರನೂ ಗ್ಯಾರಂಟಿ ಇಲ್ಲ. 108 ಪಕ್ಷ ಕಟ್ತಾರೆ, ಸೋಷಿಯಲಿಸಂ ಹೆಸರಿನಲ್ಲಿ ಜನಗಳು ಲೂಟಿ ಮಾಡ್ತಾ ಇದ್ದಾರೆ. ಉಮೇಶ, ಇದೆಲ್ಲ ನಿನ್ ಜ್ಞಾನಾರ್ಜನೆ ಹೇಳ್ತಾ ಇದ್ದೀನಿ, ತಿಳ್ಕೊ. ಗುರು ಆಯ್ತು, ನಿನ್ನ ಮಾತನ್ನ ಭಕ್ತಿ ಗೌರವಗಳಿಂದ ಕೇಳಿ ತಿಳ್ಕೊಳ್ತೀನಿ. ಎಲ್ಲಿ ನೀನ್ ಸ್ವಲ್ಪ ಪಾದೊಳಿ ಕೊಡ್ತೀಯ, ಬೆಂಕಿ ಡಬ್ಬಲ್ಲಿ ಹಾಕಿಟ್ಕೊತೀನಿ. ಅದಕ್ಕೂ ಮುಂಚೆ ಗುರು ಕಾಣಿಕೆ, ಸ್ಟ್ರಾಂಗ್ ಮೈಂಡ್ಗೆ ಸ್ಟ್ರಾಂಗ್ ಕಾಫಿ ಹೇಳು. ಅಷ್ಟೇ ತಾನೇ ಮಾಣಿ, ನಮ್ಮ ಸುಂದರ ಲೆಕ್ಕದಲ್ಲಿ 2 ಸ್ಪೆಷಲ್ ಕಾಫಿ. ಏಯ್, ನನ್ನ ಹೆಸರಲ್ಲಿ ಹೇಳಕ್ಕೆ ನೀನೇ ಆಗ್ಬೇಕಾ? ನಾನು ಹೇಳ್ಬಹುದು. ಏ ಮಾಣಿ, 2 ಮಸಾಲೆ ಡಬಲ್ ರೋಸ್ಟ್, ಮೇಲೆ 2 ಬೆಣ್ಣೆ ಹಾಕು. ಹಾಕಪ್ಪ ಹಾಕು. ರೋಸ್ಟ್ ಆಗಿ ತಿಂದು ರೆಸ್ಟ್ ಇಲ್ಲದೆ ಊರಿಗೆ ಪೆಟ್ಟು ಕೊಟ್ಟು ಬರಲಿ. ಅಪ್ಪ ಉಡುಪಿ ಕೃಷ್ಣ, ಈ ಮುಂಡೆ ಗಂಡರಿಂದ ಊರಿಗೆ ಊರೇ ನಾಶ ಆಗುವುದಲ್ಲವೋ? ಅಷ್ಟಲ್ಲದೆ ಹೇಳುವ್ರ, ಸೂಳೆ ಸೇರಿದ ಕೇರಿ ನಾಶ, ರೌಡಿ ಸೇರಿದ ರೋಡೇ ನಾಶ ಅಂತ. ಏನಾಯ್ತಾಳ್ರೆ, ಗೊಣಗ್ತಿದ್ದೀರಾ? ಏನಿಲ್ಲ ಮಾರಾಯರೆ, ನಿಮ್ಮಲ್ಲಿರುವ ಒಗ್ಗಟ್ಟು ನಮ್ಮ ಮಂತ್ರಿ ಮಂಡಲದಲ್ಲಿ ಇದ್ದಿದ್ರೆ ನಮ್ಮ ರಾಜ್ಯ ರಾಮರಾಜ್ಯ ಆಗುತ್ತಿತ್ತಲ್ಲವೋ? ನನಗಿನ್ನೂ 2 ಬೆಣ್ಣೆ ಮಸಾಲೆ. ಅಪ್ಪ ಕೊಡಪ್ಪ ಕೊಡು. ಏನು ಉಡುಪಿ ಕೃಷ್ಣ, ಇವರಮ್ಮ ಬೆಣ್ಣೆಯಲ್ಲೇ ಸಾಕಿದ ಹಾಗೆ. ನೀವು ತಿನ್ನಿ, ನೀವು ತಿನ್ನಿ. ನೀವು ಚೆನ್ನಾಗಿದ್ದರೇನೆ ನಮ್ಮ ದೇಶ ಸುಭಿಕ್ಷ. ಈ ಬೆಣ್ಣೆಗೆ ಹೀಗೆ ತಿನ್ನುವರಲ್ಲ, ಅಪ್ಪಟ ಬೆಣ್ಣೆ ಹಾಕಿದರೆ ಇನ್ನೂ ಹೇಗೆ ಮುಕ್ಕುವರು? ಅಪ್ಪ ಉಡುಪಿ ಕೃಷ್ಣ. ನಮ್ಮ ಏರಿಯಾದಲ್ಲಿ ನಮ್ಮ ಶತ್ರು ಬಂದಾಗಿದೆ. ಇವಳೆ ಮಗನ ಕೈ ಕತ್ತರಿಸ್ಬಿಡ್ತೀನಿ. ಅವ್ರು ಭಾಕ್ರ ನನ್ನ ಮಕ್ಕಳು, ಕೈಯಲ್ಲಿ ಬಾಂಬು ಚಾಕು ಇಟ್ಕೊಂಡೇ ಇರ್ತಾರೆ. ಏನೋ ಸಂಚು ಮಾಡಕ್ ಬಂದಿರಬೇಕು. ಬನ್ನಿ ಎಲ್ಲ ಹೋಗೋಣ. ನಡೀಲೋ. ಮಸಾಲೆ ದೋಸೆ ಡಬಲ್ ರೋಸ್ಟ್ ಹಾಕೊಂಡು ಬರ್ಕೊಳ್ಳಿ. ಬರ್ಕೊಡ್ರಿ. ಬರೆದುಕೊಳ್ಳುವುದು ಎಲ್ಲಿ ಮಾರಾಯರೆ? ಬರೆದುಕೊಳ್ಳಬೇಕು ಅಷ್ಟೇ. ಏ ಮಾಣಿ, ಅದನ್ನ ಹಾಗೆ ಒಳಗಡೆ ಇಡು. ಮತ್ತೆ ರಾತ್ರಿ ಇವರು ಬರೆದು ಉಂಟಲ್ಲೋ, ಆಗ ಅದನ್ನೇ ಬಿಸಿ ಮಾಡಿ ಕೊಡುವ. ಟ್ರಿಪಲ್ ರೋಸ್ಟ್. ಹೇ ಉಡುಪಿ ಕೃಷ್ಣ,